ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ ಇಲ್ಲಿ ಮಳೆಗೆ ಸ್ವಲ್ಪ ಗಿಡ ಎಲ್ಲ ಇದಾಗಿದೆ. ಇದು ನೋಡಿ ಲಿಂಬೆ ಹಣ್ಣಿನ ಗಿಡ. ಇವಾಗ ಇದನ್ನು ತೆಗೆದುಬಿಟ್ಟು ಬೇರೆ ಕಡೆ ಹಾಕಬೇಕು. ಹೊರಗಡೆ ಕ್ಲೈಮೇಟ್ ನೋಡಿ, ಕ್ಲೌಡಿ, ಮಳೆ ಇದೆ ತುಂಬ. ಸೊ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಸ್ನೇಹಿತರೆ. ಅಷ್ಟರಲ್ಲಿ ನಮ್ಮಮ್ಮ ನೋಡಿ ನಾನು ಬರೋ ಹೊತ್ತಲ್ಲಿ ಮಸಾಲ ರೈಸ್ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿದ್ರು. ಸೊ ಬಂದ ತಕ್ಷಣವೇ ಇದನ್ನು ಮಾಡಿದೆ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಗಿಡ. ಸೊ ನೋಡಿ ನಮ್ಮಮ್ಮ ಮಾಡಿರೋ ಮಸಾಲ ಬಾತು ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ ಅಮ್ಮ ಮಸಾಲೆ ರೈಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಎಣ್ಣೆ ನೋಡಿ ಕಾಯಕ್ಕಿಟ್ಟಿದ್ದಾರೆ. ಇದು ಅದಕ್ಕೆ ನೋಡಿ ಹಸಿಮೆಣಸಿಕಾಯಿ 3ರಿಂದ 4 ಹಾಕ್ಕೊಂಡಿದ್ದಾರೆ. ಅದು ಸಿಡಿತಾ ಇದೆ ನೋಡಿ. ಇದರ ಜೊತೆಗೆ ಚಕ್ರ ಮೊಗ್ಗಿ, ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದಾರೆ. ಪಲಾವ್ ಎಲೆ, ಆ ಕಡೆ ಕುಕ್ಕರ್ ಸಿಟಿ ಹೊಡಿತಾ ಇದೆ ಸಾಂಬಾರ್ದು. ಹಾಗೆ ಉಳ್ಳಾಗಡ್ಡಿ ನೋಡಿ, ಸ್ವಲ್ಪ ಉಳ್ಳಾಗಡ್ಡಿನ ಜಾಸ್ತಿ ಕಟ್ ಮಾಡ್ಕೊಂಡಿದ್ದಾರೆ. ಸೊ ಉಳ್ಳಾಗಡ್ಡಿ ಹಾಕಿದ ನಂತರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಬೇಕಾಗಿದ್ದೆಲ್ಲನೂ ಜೋಡಿಸಿದ್ದಾರೆ ನೋಡಿ. ಇಲ್ಲಿ ಈ ಮಸಾಲೆ ಪೌಡ್ರ್ ಮಾಡಿದ್ದಾರೆ ನೋಡಿ. ದಾಲ್ಚಿನ್ನಿ, ಲವಂಗ, ಮೆಣಸು. ದಾಲ್ಚಿನ್ನಿ, ಲವಂಗ, ಮೆಣಸು ಇದ್ರ ಪೌಡ್ರು ಕೊಟ್ಟಿದ್ದೆ. ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ದಾರೆ ನೋಡಿ. ಇನ್ನು ಅಲ್ಲ ಬೆಳ್ಳುಳ್ಳಿ ಇದೆ, ಉಳ್ಳಾಗಡ್ಡಿ ಇದೆ. ಇದು ಒಂದು ಚಟ್ನಿ ಮಾಡ್ತಾರೆ ನಮ್ಮಮ್ಮ ಸ್ಪೆಷಲಾಗಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ತೋರಿಸ್ತೀನಿ ನೋಡಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಅನ್ನಕ್ಕೆ ನೀರು ಕಾಯಿಸ್ಕೊಂಡಿದ್ದಾರೆ. ಅಮ್ಮ ಅಕ್ಕಿ ಎಷ್ಟು ಉಂಡ್ರಿ? 3 ಗ್ಲಾಸ್ ತೊಗೊಂಡಿದ್ದೀನಿ. 3 ಗ್ಲಾಸ್ 2 ಗ್ಲಾಸ್ ಹಾಕಿ. ಈ ಗ್ಲಾಸಿಂದ 3 ಗ್ಲಾಸ್ ರೈಸ್ ತೊಗೊಂಡು. ಈ ಅಕ್ಕಿ ನೋಡಿ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಇಲ್ಲಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ನೋಡ್ಕೊಂಡು ಹಾಕೊಳ್ಳೋದು. ಸ್ವಲ್ಪ ಚಂಪಾತಿಲ ಸ್ವಲ್ಪ ಪೌಡ್ರ್ ಹಾಕಿ ಕುಟ್ಟಿ ಇಟ್ಕೊಂಡಂಥ ಪೌಡ್ರ್ ನೋಡಿ. ಈ ಪೌಡರ್ ಒಂದು 2ರಿಂದ 2.5 ಸ್ಪೂನ್ ಆಗುವಷ್ಟು. ತುಂಬಾ ಫೈನ್ ಅಂತ ಹೇಳಿ ಬಟ್ ನಾರ್ಮಲಾಗಿ ಕುಟ್ಟಿ ಮಸಾಲೆ ಹಿಡ್ಕೊಂತ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡು ಇವಾಗ ನೋಡಿ ಅಕ್ಕಿನ ಸೇರಿಸ್ತಾ ಇದ್ದಾರೆ ನೋಡಿ. 3 ಗ್ಲಾಸಷ್ಟು ಅಕ್ಕಿ ಹಾಕಿ ಅರ್ಶಿನ ಹಾಕಿ ಸ್ವಲ್ಪ ಅದು ಡ್ರೈ ಆಗಬೇಕು. ಇದಕ್ಕೆ ನೋಡಿ ಅರಿಶಿನ ಹಾಕಿ ಕಲರ್. ಸೊ ಸ್ಯಾಟರ್ಡೇ ಸಂಡೇ ಅಂತ ಬಂದರೆ ನಮ್ಮಮ್ಮ ಸ್ಪೆಷಲ್ ಇರುತ್ತೆ. ಖಾರ ಅಂತ ಏನು ಮತ್ತೆ ಖಾರದ ಪುಡಿಯೋದು ಹಾಕಿಲ್ಲ, ಜಸ್ಟ್ ಮಸಾಲೆ ಮತ್ತು ಹಸಿಮೆಣಸಿಕಾಯಲ್ಲಿ ಮಾತ್ರ. ಯಾಕೆಂದರೆ ಅದ್ರ ಜೊತೆಗೆ ನಾವು ಸಾಂಬಾರು ಮಾಡಿರ್ತೀವಿ, ಹಾಗೆ ಒಂದು ಚಟ್ನಿ ಮಾಡಿರ್ತಾರಲ್ಲ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಸೊ ಅನ್ನಕ್ಕೆ ಜಾಸ್ತಿ ಖಾರ ಅಂತ ಪ್ರಿಪೇರ್ ಮಾಡಲ್ಲ, ಸ್ವಲ್ಪ ಮಸಾಲೆ ಜಾಸ್ತಿ. ಇಷ್ಟ 6 ಗ್ಲಾಸ್ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದ. ಓಕೆ, ಡ್ರೈ ಆಗಿದೆ ನೋಡಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸಷ್ಟು ನೀರು ಅದೇ ಗ್ಲಾಸಿಂದ ಬಳಸ್ತೀವಿ. 4 ಕರೆಕ್ಟಾಗಿ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸಷ್ಟು ನೀರು, ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಳತೆ ನೀರನ್ನು ಬಳಸಿದೆ. ಕಲ್ಲು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಯಾವಾಗಲೂ ನಾನು ಮಾಡಿದ್ರೆ ಕುಕ್ಕರಲ್ಲಿ ಮಾಡ್ತೀನಿ, ಬೇಗ ಆಗಲಿ ಅಂತ. ಇವತ್ತು ರಜೆ, ಸೊ ಟೈಮು ಇದೆ. ಇದರಲ್ಲಿ ಅಮ್ಮ ಚೆನ್ನಾಗಿ ಮಾಡ್ತಾರೆ ನೋಡಿ. ಕೊತ್ತಂಬರಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಮೇಲೆ ನೋಡಿ ಹಸಿ ಕೊತ್ತಂಬರಿ. ಸೊ ಇವಾಗ ನೋಡಿ ಇದು ಸ್ವಲ್ಪ ಕುದಿ ಬರಬೇಕು ನೋಡಿ. ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲ ಬೆಳ್ಳುಳ್ಳಿ ಮಸಾಲೆ ಪೇಸ್ಟ್ ಘಮ್ ಅಂತ ವಾಸನೆ. ಇವಾಗ ನೋಡಿ ಚಟ್ನಿ ಮಾಡ್ತಾ ಇದ್ದಾರೆ, ಡ್ರೈ ಚಟ್ನಿ. ಇದು ತುಂಬಾ ರುಚಿಯಾಗಿರುತ್ತೆ ನೋಡಿ. ಕೊಬ್ಬರಿ, ಹಸಿ ಕೊಬ್ಬರಿ,
ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಒಂದಿಷ್ಟು ಕೊತ್ತಂಬರಿ ಹೆಚ್ಚು ಹಾಕ್ತೇವೆ ಅದಕ್ಕೆ ವಾಸನೆ ಬರ್ಬೇಕಲ್ಲ ಸ್ವಲ್ಪ ಅದಕ್ಕೆ ಇಷ್ಟು ಕೊತ್ತಂಬರಿ ಸ್ವಲ್ಪ ಹೆಚ್ಚು ಹಾಕಿ ರುಬ್ಬತ್ತಿತ್ತು ಅದ್ರಾಗ ಕೊತ್ತಂಬರಿ ಆದಮೇಲೆ ನೋಡಿ ಜೀರಿಗೆ ಒಂದು 3 ಹಸಿಮೆಣಸಿನಕಾಯಿನ ಭಾಳ ಮಾಡಬಾರ್ದು ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಹಸಿಮೆಣಸಿನಕಾಯಿ ನೆಕ್ಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಚಟ್ನಿಗೆ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಇದು ಅನ್ನ ಕುದೀತಾ ಇದೆ 1 ಸ್ಪೂನ್ ತುಪ್ಪ ಹಾಕ್ತೀನಿ ಹಾಂ ಇದಕ್ಕೆ ನೋಡಿ ಇವಾಗ ತುಪ್ಪ 1 ಸ್ಪೂನಷ್ಟು ತುಪ್ಪನ ಬಳಸಿದ್ದಾರೆ ಸೊ ಒಂದು ಸಲ ತಿರುಗಿಸ್ಬಿಟ್ಟು ತಾಣ ಆಗಿಬಿಡುತ್ತೆ ಮೇಲೆ ಬರ್ತದೆ ಮೇಲೆ ಬಿಟ್ಟು ಫ್ಲೇಮ್ನ ಸ್ವಲ್ಪ ಲೋ ಟು ಮೀಡಿಯಮ್ ಮಾಡ್ಕೊಳ್ಳಿ ಆಗುತ್ತೆ ಅಷ್ಟರಲ್ಲಿ ಚಟ್ನಿ ಅದೆಲ್ಲನೂ ರುಬ್ಬಿದ್ದಾರೆ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ಇವಾಗ ಸೊ ಇದ್ರ ಜೊತೆಗೆ ಇವಾಗ ಚಟ್ನಿ ಕಲಿಸ್ತಾರೆ ನೋಡಿ ಇಲ್ಲಿ ನೋಡಿ ಇದು ಪುಟಾಣಿ ಹಿಟ್ಟು ಪುಟಾಣಿನ ಮಿಕ್ಸಿಗೆ ಹಿಡಿದ್ಬಿಟ್ಟು ರುಬ್ಬಿದ್ದಾರೆ ನೋಡಿ ನಾನು ಇಟ್ಟು ರುಬ್ಬಿದ್ದೀನಿ ಇದು ಚಟ್ನಿ ಇದೆಲ್ಲ ಏನು ಹಾಕಿದ್ದು ಹೇಳಿದ್ರೆ ಇದು ಬೆಳ್ಳುಳ್ಳಿ ಈ ಹಿಟ್ಟಿಗೆ ಅದನ್ನು ಕಲಿಸ್ತಾರೆ ನೋಡಿ ಚಟ್ನಿನ ನೋಡಿ ಪುಟಾಣಿ ಹಿಟ್ಟಿನೂ ಕಲಿಸಿಲ್ಲ ಚಟ್ನಿ ಇಲ್ಲಿ ಒಂದು 3 ಲಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದಾರೆ ನೋಡಿ ಅದು ಬೀಜ ತೆಗಿಬೇಕು ಲಿಂಬೆಹಣ್ಣು ರಸ ಮಾಡ್ಕೊಳ್ಳಿ ಒಂಥರ ಹುಳಿ ಹುಳಿ ಆದಷ್ಟು ಚೆನ್ನಾಗಿರುತ್ತೆ ಖಟ್ಟ ಮೀಠ ಸೊ ಎಲ್ಲ ಲಿಂಬೆ ಹಣ್ಣನ್ನು ಹಿಂಡ್ಕೊತಾರೆ ನೋಡಿ ಹಿಂಡ್ಕೊಂಡ್ಮೇಲೆ ಇಲ್ಲಿ ಚಟ್ನಿ ಕಲಿಸ್ತಾ ಇದ್ದಾರೆ ನೋಡಿ ಸೊ ನೋಡಿ ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಬಳಸಿದ್ರು ಈ ಬಟ್ಲಿಂದ 3 ಬಟ್ಲಷ್ಟು ಪುಟಾಣಿ ಹಿಟ್ಟನ್ನು ಮಾಡ್ಕೊಂಡಿದ್ರು 1 ಬಟ್ಲು ತೆಗೆದಿಟ್ಟಿದ್ರು ಸೊ 3 ಬಟ್ಲಷ್ಟು ಪುಟಾಣಿ ಹಿಟ್ಟು ಬಳಸಿದ್ರು ನೆಕ್ಸ್ಟ್ ರುಬ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ನೋಡಿ ಇವಾಗ ಮತ್ತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಿಟ್ಟಿಗೆ ಉಪ್ಪು ಹಾಕಿರಲ್ಲ ಪೂರ್ತಿ ಲಿಂಬೆ ರಸ ಹಾಕಿದ್ರು ನೋಡಿ ಈ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಂತರ ನೋಡಿ ಇದು ಈರುಳ್ಳಿ ಒಂದು 5 ಉಳ್ಳಾಗಡ್ಡಿನ ದೊಡ್ಡ ದೊಡ್ಡ ಉಳ್ಳಾಗಡ್ಡಿನ ಉದ್ದುದ್ದದಾಗಿ ಹೆಚ್ಕೊಂಡಿದ್ದಾರೆ ಇವಾಗ ಈ ಉಳ್ಳಾಗಡ್ಡಿನ ಹಸಿ ಉಳ್ಳಾಗಡ್ಡಿನ ಇದಕ್ಕೆ ಸೇರಿಸ್ಬೇಕು ನೋಡಿ ಸೊ ಇದು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆದಷ್ಟು ಕೈಯಿಂದನೇ ಕಲಿಸ್ಕೊಳ್ಳಿ ಸ್ಪೂನಿಂದ ಅಂದರೆ ಅದು ಉಳ್ಳಾಗಡ್ಡಿ ಎಲ್ಲ ಬಿಡಿಸ್ಬೇಕು ಸಿಂಗಲ್ಲಾದಾಗ ಅದು ಟೇಸ್ಟ್ ಅನಿಸುತ್ತೆ ಕೈಯಿಂದ ಕಲಿಸಿದ್ರೆ ಹಿಟ್ಟು ಕೊಬ್ಬರಿ ಎಲ್ಲ ಮಸಾಲೆ ಚೆನ್ನಾಗುತ್ತೆ ನೀರೇನೂ ಹಾಕೋ ಹಾಗಿಲ್ಲ ಇದನ್ನು ನಿಂಬೆಹಣ್ಣಿನ ರಸದಲ್ಲೇ ನಾವು ಮಾಡ್ಕೋಬೇಕು ಎಕ್ಸ್ಟ್ರಾ ನೀರೇನು ಬಳಸೋ ಹಾಗಿಲ್ಲ ನೋಡಿದ್ರೆ ಬಜ್ಜಿ ಹಿಟ್ಟು ಅನಿಸುತ್ತೆ ಬಟ್ ಬಜ್ಜಿ ಹಿಟ್ಟಲ್ಲ ಇದು ಕೊಬ್ಬರಿ ಚಟ್ನಿ ಉಳ್ಳಾಗಡ್ಡಿ ಕೊಬ್ಬರಿ ಚಟ್ನಿ ನಮ್ಮ ಮನೇಲಿ ನೋಡಿ ಸ್ನೇಹಿತರೆ ಎಲ್ರಿಗೂ ಈ ಚಟ್ನಿ ತುಂಬ ಇಷ್ಟ ಅನ್ನೋದ ಜೊತೆ ಸೊ ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ ನೋಡಿ ಚಟ್ನಿ ಸಾಂಬಾರು ಮಾಡೋ ಅಷ್ಟರಲ್ಲೇ ರೈಸ್ ರೆಡಿಯಾಗಿದೆ ನೋಡಿ ಇನ್ನೊಂದು ಸ್ವಲ್ಪ ಉಮ್ಕೊಂಡಂಗಾದರೆ ಆಯಿತು ಇವಾಗ ನೋಡಿ ಸಾಂಬಾರಿಗೆ ಬೇಳೆ ಮತ್ತು ಟಮಾಟೇನ ಕುದಿಸಿದ್ದಾರೆ ನೋಡಿ 1 ಪಾವಷ್ಟು ಬೇಳೆ ಒಂದು 4 ಟೊಮಾಟೊ ಹಾಕಿ ಒಂದು 2 ರಿಂದ 3 ವಿಸಿಲ್ ಮಾಡಿ ಒಂದು ಸ್ವಲ್ಪ ಕಡಕಿದೆ ಅರ್ಶಿನ ಹಾಕ್ತೀನಿ ಇದಕ್ಕೆ ನೋಡಿ ಅರಿಶಿನ ಪುಡಿ ಇದಕ್ಕೇನೆ ಹಾಕಿದ್ದಾರೆ ಬೇಳೆಗೇನೆ ನೆಕ್ಸ್ಟ್ ನೋಡಿ ಇದಕ್ಕೆ ಖಾರ ಹಾಕ್ತೀನಿ 2 ಚಮಚ ಮಸಾಲೆ ಖಾರ 1-2 ಚಮಚ ಇದು ಒಂಥರ ಸಾಂಬಾರು ಒಗ್ಗರಣೆಗೆ ಹಾಕಿದ್ರೆ ಅದೊಂಥರ ಟೇಸ್ಟು ಬಟ್ ಇದು ಮಸಾಲೆ ಅನ್ನೋದ ಜೊತೆ ಈ ರೀತಿ ಸಾಂಬಾರು ಮಾಡಿದಾಗ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಸಾಲ ಕಲಿಸ್ಬಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಇಷ್ಟೇ ಸಿಂಪಲ್ ಒಗ್ಗರಣೆ ಸಾಂಬಾರು ಒಗ್ಗರಣೆ ಹಾಕಿದ್ರು ನೋಡಿ
ಸಾಂಬಾರು ರೆಡಿ. ಇದು ತೊಗರಿಬೇಳೆ ಸಿಂಪಲ್ ಸಾಂಬಾರು. ಸೊ ನಿಮ್ಗೆ ಗಟ್ಟಿ ತಿಳುವು ನೋಡಿಕೊಂಡು ನೀರಿನ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಸಾಂಬಾರು ಆಮೇಲೆ ಅಲ್ಲಿ ಚಟ್ನಿಗೂ ಮೆಣಸಿಕಾಯಿ ಬೆಳೆಸಿರ್ತೀವಿ. ಸೊ ಅನ್ನಕ್ಕೆ ಸ್ವಲ್ಪ ಮೆಣಸಿಕಾಯಿ ಕಡಿಮೆ, ಖಾರ ಕಡಿಮೆ, ಎರಡಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಅಂತ. ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಹಾಕಾಯಿತು. ಸೊ ಇದು ಒಂದು ಕುದಿಸ್ಕೊಂಡ್ರೆ ಸಾಂಬಾರು. ಈ ಕಡೆ ನೋಡಿ ಅನ್ನನೂ ರೆಡಿಯಾಗಿದೆ, ನೋಡ್ಬೋದು ನೀವು, ಉದುರಾಗಿ ಬಂದಿದೆ. ಸೊ ಮಸಾಲ ರೈಸ್ ಸ್ನೇಹಿತರೆ ನಮ್ಮ ಮನೇಲಿ ಮಧ್ಯಾಹ್ನ ಊಟಕ್ಕೆ ಎಲ್ರಿಗೂ ತುಂಬಾ ಇಷ್ಟ. ನೋಡಿ ಯಾವ ರೀತಿ ಉದುರಾಗಿ ಬಂದಿದೆ ಅಂತ. ಸೊ ನೋಡಿ ಸ್ನೇಹಿತರೆ, ನಮ್ಮಮ್ಮ ಮಾಡಿರೋಂಥ ಸ್ಪೆಷಲ್ ಮಸಾಲ ರೈಸು, ಚಟ್ನಿ, ಅದ್ರ ಜೊತೆಗೆ ಸಾಂಬಾರು. ಸೊ ಊಟ ಸಖತ್ತಾಗಿರುತ್ತೆ ಇವತ್ತು. ಸೊ ಚೆನ್ನಾಗಿ ಅನಿಸ್ತು ಅಂದ್ಕೊಳ್ತೀನಿ ನಿಮಗೂ. ಐ ಹೋಪ್ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದ.